ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಜನ ಜನರ ಟೀಕೆಗಳಿಗೆ ಬೆಲೆ ಕೊಡಬೇಡಿ, ಏಕೆಂದರೆ ನಿನ್ನ ಬದುಕು ನಡೆಯುವುದು ನಿನ್ನ ಪರಿಶ್ರಮದಿಂದಲೇ ಹೊರತು ಅವರ ಬಾಯಿ ಮಾತಿನಿಂದ ಅಲ್ವಾ. ಏನೋ ಮಾತಾಡ್ಬಿಟ್ರು ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ನಾವು ಪರಿಶ್ರಮ ಎಷ್ಟು ಪಡ್ತೀವೋ ಅಷ್ಟು ನಮ್ಮ ಜೀವನ ನಡೆಯುತ್ತೆ. ಬೇರೆಯವರು ಮಾತಿಂದ ಯಾವುದೂ ನಡೆಯಲ್ಲ. ಇವತ್ತು ಮದುವೆ ಬಗ್ಗೆ ಮಾತಾಡೋಣ. ಮದುವೆ ಹೇಗೆ ಆಗತ್ತೆ, ಏನು ಎತ್ತ. ಈಗಿನ ಜನ ಏನು ಮಾಡ್ತಾ ಇದ್ದಾರೆ, ತಂದೆಗಿನ್ನ ತಾಯಿಗಳು ಸ್ವಲ್ಪ ಏನು ಮಾಡ್ತಾ ಇದ್ದಾರೆ, ಗಂಡು ಕೇಳಬೇಕಾಗಿದ್ದರೆ ಅವನ ಸಂಬಳ ಎಷ್ಟು ಬರುತ್ತೆ, ಅವನಿಗೆ ವರ್ಷಕ್ಕೆ ಎಷ್ಟು ಇದು ಸಂಬಳ, ತಿಂಗಳಿಗೆ ಎಷ್ಟು ಸಂಬಳ, ಅವನು ಬೆಳ್ಳಿಗಿದಾನ, ಕಪ್ಪಗಿದಾನ, ಉದ್ದಕ್ಕಿದಾನ, ದಪ್ಪಗಿದಾನ, ಮನೆ ಇದೆಯಾ ಬೆಂಗಳೂರಲ್ಲಿ, ಅವೆಲ್ಲ ಏನೇನೋ ಕ್ವಶನ್ಗಳು ಕೇಳ್ತಾರೆ. ಒಳ್ಳೆಯದು ಕೆಟ್ಟದ್ದು ಯಾರೂ ಕೇಳಲ್ಲ. ಈಗ ಅವನಿಗೆ ದುಡ್ಡು ಇರಬೇಕು, ಕಾಸಿರಬೇಕು, ಒಳ್ಳೆ ಸಂಬಳ ಇರಬೇಕು, ಕಾರ್ ಇರಬೇಕು, ಗೊತ್ತಾಯ್ತಾ? ಆ ಒಂದು ಇದನ್ನು ಕೇಳ್ತಿದ್ದೀರಿ ಹೊರತು ಎಲ್ಲ ಮೂರು ದಿನಕ್ಕೆ ಬಿಟ್ಟು ಮದುವೆ ಮಾಡ್ಕೊಳ್ಳೋದು, ಬಿಟ್ಟು ಹೋಗೋದು ಅದಲ್ಲ. ಒಂದು ಸರಿ ಮದುವೆ ಆದಮೇಲೆ ಶಾಶ್ವತವಾಗಿ ಆ ಗಂಡನ ಜೊತೆ ಬಾಳೋದೇನೇ ಮದುವೆ, ಗೊತ್ತಾಯ್ತಾ? ಶಾಶ್ವತವಾಗಿ ಬಾಳಬೇಕು. ಒಂದಿನದ್ದು 2 ದಿನದ್ದು ಇದು ನಾಟಕ ಅಲ್ಲ. ನಾಟಕದ್ದು ಮದುವೆ ಬೇಡ ಅಂತ ಅನ್ಬೇಕಾರೆ ದುಡ್ಡು ನೋಡಬೇಡಿ, ನೀವು ಒಳ್ಳೆ ಗುಣ ನೋಡಿ, ಗೊತ್ತಾಗತ್ತೆ ಅವರವರ ಇದು, ಗೊತ್ತಾಯ್ತಾ? ಹೇಗಿರುತ್ತೆ ಏನು ಎತ್ತ ಅಂತ ಅರ್ಥ ಆಗುತ್ತೆ. ದುಡ್ಡು ನೋಡಿ ಅವ್ರಿಗೆ ಮುಳ್ಳಾಗಿ 2 ದಿನ ಜೀವನ ಕಳ್ಕೋಬೇಡಿ. ಈಗ ತಿಳ್ಕೊಳ್ಳೋಣ. ಮದುವೆ ಅಂದರೆ ಆತುರದಲ್ಲಿ ಮಾಡುವ ನಿರ್ಧಾರವಲ್ಲ. ವಯಸ್ಸಾಯಿತು ಅಂತಲೋ, ಹಣವಂತನಿದ್ದಾನೆ ಅಂತಲೋ, ಒಳ್ಳೆಯ ಕೆಲಸದಲ್ಲಿದ್ದಾನೆ ಅಂತಲೋ ಮದುವೆ ಮಾಡಬೇಡಿ. ಏಕೆಂದರೆ ಇಂದು ಬಡವನಾಗಿರುವವನು ನಾಳೆ ಶ್ರೀಮಂತನಾಗುವನು, ಇಂದು ಶ್ರೀಮಂತನಾಗಿರುವವನು ನಾಳೆ ಬಡವನಾಗಬಹುದು. ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಬದಲಾಗಬಹುದು ಅಲ್ವಾ? ಇವತ್ತು ಬಡ ಇರೋನು ನಾಳೆ ಶ್ರೀಮಂತ ಆಗ್ತಾನೆ, ಶ್ರೀಮಂತ ಇರೋನು ಬಡವ ಆಗ್ತಾನೆ, ಹಾಗೇ ಆಗ್ತಾನೆ. ಈಗ ನೋಡಿದ್ದೀರಾ, ನೀವೇನು ಎಲ್ಲರನ್ನೂ ನೋಡಿದ್ದೀರಾ, ಗೊತ್ತಿದೆ ನಿಮಗೇನೇನೆ. ಈಗಿನ ದಿಢೀರ್ ಶ್ರೀಮಂತ ಬೇಡ. ಆದರೆ ಒಳ್ಳೆಯ ಗುಣ ಮತ್ತು ಒಳ್ಳೆಯ ಮನಸ್ಸು ಸುಲಭವಾಗಿ ಬದಲಾಗೋದು. 4 ಕಡೆ ವಿಚಾರಿಸಿ ಅವನ ಕಡೆ ನಡತೆ ಹೇಗಿದೆ, ಹೆಣ್ಣನ್ನು ಗೌರವಿಸುವ ಮನಸ್ಸಲ್ಲಿದೆಯೇ, ಗಂಡನ್ನು ಗೌರವಿಸುವ ನಡತೆ ಇದೆಯೇ, ಕಷ್ಟದಲ್ಲಿ ಜೊತೆ ನಿಲ್ಲುವ ಗುಣ ಇದೆಯೇ, ಜವಾಬ್ದಾರಿ ಹೊರುವ ಯೋಗ್ಯತೆ ಇದೆಯೇ ಎಂದು ತಿಳಿದು ನಿಮ್ಮ ಮಗಳನ್ನಾಗಲಿ ಕೊಡಿ. ಕಾಪಾಡುವ ಯೋಗ್ಯತೆ ಅವಳಿಗಿದೆಯಾ ಎಂಬ ನಂಬಿಕೆ ಬಂದಾಗ ಮಾತ್ರ ಮದುವೆ ಮಾಡಿ. ಏಕೆಂದರೆ ನೀವು ದುಡ್ಡು ನೋಡಿ ಕೊಡೋಕ್ಕೆ ಹೋಗಬೇಡಿ. ಮದುವೆ 2 ಕುಟುಂಬಗಳ ಸಂಭ್ರಮವಾಗಿರಬಹುದು, ಆದರೆ ಒಬ್ಬ ಹೆಣ್ಣಿಗೆ ಅದು ಇಡೀ ಜೀವನ. ತಪ್ಪು ವ್ಯಕ್ತಿಯ ಕೈಗೆ ಮಗಳನ್ನು ಕೊಡುವುದು ಅವಳ ಕೈಗೆ ತಾಳಿ ಕಟ್ಟಿದ್ದಂತೆಲ್ಲ ಅವಳ ಕನಸುಗಳಿಗೆ ಸಂಕೋಲೆ ಹಾಕಿದಂತೆ. ಆದ್ದರಿಂದ ಹಣವನ್ನೆಲ್ಲ, ಗುಣವನ್ನೂ ನೋಡಿ, ಆಸ್ತಿಯನ್ನಲ್ಲ ಮಾನವೀಯತೆಯನ್ನು ನೋಡಿ. ಏಕೆಂದರೆ ಒಳ್ಳೆಯ ಗಂಡ ಸಿಕ್ಕರೆ ಬಡತನದಲ್ಲೂ ನೆಮ್ಮದಿ ಇರುತ್ತದೆ, ಆದರೆ ಕೆಟ್ಟ ಗಂಡ ಸಿಕ್ಕರೆ ಅರಮನೆಯಲ್ಲಿ ಇದ್ದರೂ ಸಂತೋಷ ಇರೋದಿಲ್ಲ. ನಮಗೆ ಸಂತೋಷ ಬೇಕೇ ಹೊರತು, ಖುಷಿ ಬೇಕೇ ಹೊರತು ದುಡ್ಡಲ್ಲ. ದುಡ್ಡು ಯಾರೂ ತಿಂದ್ಕೊಂಡು ಬದುಕಲ್ಲ. ಕಷ್ಟ ದುಡಿದು ಅವತ್ತು ದುಡ್ಡು ತಿನ್ನು, ಆದರೆ ಸಂತೋಷ ಇದ್ದರೆ ಅದರಲ್ಲಿ ನಿಜವಾಗ್ಲೂ ಜೀವನ ಅನ್ನೋದು ಅದೇ ಜೀವನ. ದುಡ್ಡಿದ್ರೆ ಜೀವನ ಅಲ್ಲ. ಹೋಗಿ 1-2-4 ದಿನ ಹೋಟ್ಲಲ್ಲಿ ತಿಂದ್ಬಿಟ್ಟು ಮಜವಾಗಿ ಕಾರಲ್ಲಿ ಓಡಾಡ್ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಬಂದುಬಿಟ್ರೆ ಅದು ಜೀವನ ಅಲ್ಲ, ಗೊತ್ತಾಯ್ತಾ? ಒಡವೆ ಹಾಕ್ಕೊಂಬಿಟ್ರೆ ಅದು ಜೀವನ ಅಲ್ಲ, ಗೊತ್ತಾಯ್ತು? ಜೀವನ ಅಂದರೆ ಖುಷಿಯಾಗಿರಬೇಕು, ಯಾವಾಗಲೂ ಸಂತೋಷವಾಗಿರಬೇಕು, ಇಲ್ಲದೆ ಹೋಗಲಿ ಖುಷಿಯಾಗಿರಬೇಕು ಅನ್ನೋ, ಗೊತ್ತಾಯ್ತಾ? ಅದು ಜೀವನ. ಇವತ್ತು ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/7/2026 ಸೋಮವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ನಿಜ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣ ಪಕ್ಷ, ತಿಥಿ ಷಷ್ಠಿ, ಬೆಳಿಗ್ಗೆ 9:25, ನಕ್ಷತ್ರ ಪೂರ್ವಭಾದ್ರ, ಹಗಲು 12:44, ಮಳೆ ಪುನರ್ವಸು 1ನೇ ಪಾದ, ರಾಹುಕಾಲ 7:49 9:16, ಗುಳಿಕ ಕಾಲ 2:04 3:40, ಯಮಗಂಟ ಕಾಲ 10:52 2:28 12:28, ಯಮಗಂಟ ಕಾಲ 10:52 12:28. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೊಬ್ಬರು ಫಾರ್ವರ್ಡ್ ಮಾಡಿ.
ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು.